ಈ ಭಾರತೀಯ ಜನತಾ ಪಾರ್ಟಿಯಲ್ಲಿ ಆಂತರಿಕ ಭಿನ್ನಾಭಿಪ್ರಾಯಗಳು ಅದು ಯಾವಾಗ ಕಡಿಮೆ ಆಗುತ್ತೆ ಅಂತ ಅನೇಕ ಜನ ಇದೇ ಪಕ್ಷದ ಕಾರ್ಯಕರ್ತರು ಕಾದುಕೊಂಡು ಕೂತಿದ್ದಾರೆ. ಆದರೆ ಈ ಆಂತರಿಕ ಭಿನ್ನಾಭಿಪ್ರಾಯಗಳು ಕಡಿಮೆ ಆಗುವಂತಹ ಸ್ಥಿತಿಗತಿಗಳು ಕಾಣ್ತಾ ಇದೆ. ಯಾಕಂತಂದರೆ ಬಿಜೆಪಿ ಶಾಸಕನ ವಿರುದ್ಧವೇ ಸದಾನಂದ ಗೌಡರು ಸಮರವನ್ನು ಸಾರ್ತಾ ಇದ್ದಾರೆ. ಯಲಹಂಕದ HR ವಿಶ್ವನಾಥ್ ವಿರುದ್ಧ ಹುಡುಕ್ತಾ ಇದ್ದಾರೆ ಸದಾನಂದ ಗೌಡರು. ವಿಶ್ವನಾಥ್ ಮುತ್ತಪ್ಪ ರೈ ಕೆಳಗಡೆ ಲೂಟಿ ಹೊಡಿತಾ ಇದ್ದ, SR ವಿಶ್ವನಾಥ್ ಗುಂಡಾಗಿರಿ ಮಾಡ್ತಾ ಇದ್ದಂತಹ ವ್ಯಕ್ತಿ ಅಂತ ಹೇಳಿ ಮಾತಿನ ಪ್ರಹಾರವನ್ನು ಮಾಡ್ತಾ ಇದ್ದಾರೆ ಸದಾನಂದ ಗೌಡರು. ವಿಶ್ವನಾಥ್ ಬಗ್ಗೆ ನಾನು ಮಾತಾಡಬೇಕಾ? ಹಣ ಹೊಡೆಯೋದು, ಕೊಳ್ಳೆ ಹೊಡೆಯೋದು ವಿಶ್ವನಾಥನ ಕೆಲಸ, ನಾನು ಒಕ್ಕಲಿಗ ಅಲ್ಲ ಅಂತಾರೆ ಅಂತ ವಿಶ್ವನಾಥ್ಗೆ ಕೌಂಟ್ರನ್ನು ಕೊಟ್ಟಿದ್ದಾರೆ ಸದಾನಂದ ಗೌಡರು. ಈ ವಿಷಯ ಹೈಕಮಾಂಡ್ಗೆ ತಿಳಿಸ್ತೀನಿ ಅಂತ ವಾರ್ನಿಂಗ್ ಅನ್ನು ಕೂಡ ಮಾಜಿ ಮುಖ್ಯಮಂತ್ರಿಗಳಾದಂತಹ DV ಸದಾನಂದ ಗೌಡರು ಕೊಟ್ಟಿದ್ದಾರೆ. ಒಬ್ಬ ಬಿಜೆಪಿಯ ನಾಯಕರು ಮತ್ತೊಬ್ಬ ಬಿಜೆಪಿಯ ಶಾಸಕನ ವಿರುದ್ಧ ಮಾತನಾಡ್ತಾ ಇದ್ದಾರೆ. ಬಿಜೆಪಿ ಶಾಸಕನ ವಿರುದ್ಧವೇ ಸದಾನಂದ ಗೌಡರು ಸಮರವನ್ನು ಸಾರ್ತಾ ಇದ್ದಾರೆ. ಅದು ಬೇರೆ ಯಾರೂ ಅಲ್ಲ, ಯಲಹಂಕದ ಶಾಸಕರಾಗಿರುವಂತಹ SR ವಿಶ್ವನಾಥ್ ರವರ ವಿರುದ್ಧ. ಮುತ್ತಪ್ಪ ರೈ ಕೆಳಗಡೆ ಕೆಲಸ ಮಾಡ್ತಾ ಇದ್ದಂತಹ ವ್ಯಕ್ತಿ ರೀ ವಿಶ್ವನಾಥ್. ಈತನ ಬಗ್ಗೆ ನಾನು ಮಾತನಾಡಬೇಕಾ? ಹಣ ಹೊಡೆಯೋದು, ದುಡ್ಡು ಹೊಡೆಯೋದು, ಕೊಳ್ಳೆ ಹೊಡೆಯೋದೇ ಈತನ ಕೆಲಸ, ಈತನ ಮೂಲ ಕಸುಬು, ನಾನು ಒಕ್ಕಲಿಗ ಅಲ್ಲ ಅಂತ ಹೇಳ್ತಾರೆ ಅಂತ ಹೇಳಿ ವಿಶ್ವನಾಥ್ಗೆ ಕೌಂಟ್ರನ್ನು ಕೊಟ್ಟಿದ್ದಾರೆ ಸದಾನಂದ ಗೌಡರು. ಇವರ ಬಣ್ಣ ಏನಿದೆ ಇದನ್ನೆಲ್ಲ ನಾನು ಹೈಕಮಾಂಡ್ಗೆ ತಿಳಿಸ್ತೀನಿ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಕಳೆದ ಕೆಲ ದಿನಗಳ ಹಿಂದೆ ಕೆಂಪೇಗೌಡರ ಜಯಂತಿಗೆ ಸಂಬಂಧಪಟ್ಟಂತೆ ಇದೇ ವಿಶ್ವನಾಥ್ ಅವರಿಗೂ ಮತ್ತು ಸುಧಾಕರ್ ಅವರಿಗೂ ಜಿದ್ದಾಜಿದ್ದು ನಡೆದಿದೆ. ಇದೇನಪ್ಪ, ಮತ್ತೊಂದು ಹೊಸ ಆಂತರಿಕ ಕಲಹ, ಮತ್ತೊಂದು ಜಗಳ, ಒಳ ಜಗಳ ಭಾರತೀಯ ಜನತಾ ಪಾರ್ಟಿಯ ಪಾಳೆಯದಲ್ಲಿ ಆಯಿತು ಅಂತ ಕಾರ್ಯಕರ್ತರು ಅಂದ್ಕೊಳ್ತಾ ಇದ್ರು. ಅದು ಇನ್ನೇನು ಮರೆತು ಹೋಗಿಬಿಡುತ್ತೆ, ತಿಳಿಯಾಗುತ್ತೆ ಆ ಪ್ರಸಂಗ ಅನ್ನುವುದರಲ್ಲಿ ಮತ್ತೊಂದು ಹೊಸ ಪ್ರಸಂಗ. ಸದಾನಂದ ಗೌಡರು ಇದೇ ವಿಶ್ವನಾಥ್ರವರ ಮೇಲೆ ಕಿಡಿಕಾಡ್ತಾ ಇದ್ದಾರೆ. ಹಣ ಹೊಡೆಯೋದು ವಿಶ್ವನಾಥನ ಕೆಲಸ, ನಾನು ಒಕ್ಕಲಿಗ ಅಲ್ಲ ಅಂತಾರೆ ಅಂತ ವಿಶ್ವನಾಥ್ಗೆ ಕೌಂಟರನ್ನು ಕೊಟ್ಟಿದ್ದಾರೆ ಸದಾನಂದ ಗೌಡರು. ಹೈಕಮಾಂಡ್ಗೆ ಈ ವಿಚಾರವನ್ನು ತಿಳಿಸ್ತೀನಿ ಅಂತ ಕೂಡ ವಿಶ್ವನಾಥ್ರವರು ಬಹಳ ದೃಢವಾದಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸದಾನಂದ ಗೌಡರು. ವಿಶ್ವನಾಥ್ ಒಂದು ಕಡೆ ಯಲಹಂಕದ ಪ್ರತಿನಿಧಿಯಾಗಿರುವಂತಹ ವಿಶ್ವನಾಥ್, ಇನ್ನೊಂದು ಕಡೆ ಸದಾನಂದ ಗೌಡರು. ಇದಕ್ಕೆ ಸಂಬಂಧಪಟ್ಟಂತ ಒಂದು ಬೈಟ್ ಇದೆ, ನೋಡ್ಕೊಂಬರೋಣ. ಬೈಟ್ ಪ್ಲೀಸ್. ಕೆಂಪೇಗೌಡರನ್ನ ಕಾಂಗ್ರೆಸ್ಗೆ ಬಿಜೆಪಿಗೆ ಸೀಮಿತವಾಗಿದ್ದರೆ ಯಾರು ನನ್ನ ಮೇಲೆ ಕಮೆಂಟ್ಸ್ ಮಾಡಿದ್ರ ಅವರು ಅವರ ಹೆಸರಲ್ಲಿ ಗೆದ್ದಿರೋದಲ್ಲಿ, ಇಲ್ಲದ್ರೆ ಯಾವುದೊಂದು ಸಣ್ಣ ಒಂದು ಇಂಡಸ್ಟ್ರಿಯಲ್ಲಿ ಒಂದು ಅಟೆಂಡರ್ ಆಗಿ ಕೆಲಸ ಮಾಡಿದನು. ಆಮೇಲೆ ಮುತ್ತಪ್ರೈ ಅಂತ ಭೂಗತ ದೊರೆಯ ಒಬ್ಬ ಚೇಳ ಆಗಿ ಅವರ ಪ್ರೀತಿಯಲ್ಲಿ ಭೂಮಿಯೆಲ್ಲ ಲೂಟಿ ಹೊಡೆದು ಆಮೇಲೆ ರಾಜಕೀಯ ಪ್ರವೇಶ ಮಾಡಿ ರಾಜಕೀಯದಲ್ಲಿ ಬೇರೆ ಬೇರೆ ಸ್ಥಾನಮಾನವನ್ನು ವಹಿಸಿ BDA ಅಂತ ಒಂದು ಮುಳುಗಿಸಿ ಇವತ್ತು ನಾನು ಸಾಚ ಅಂತ ಹೇಳಿರುವಂಥ ಮನುಷ್ಯನಿಗೆ ನಾನು ಉತ್ತರ ಕೊಡಬೇಕಾಗಿಲ್ಲ. ನನಗೆ ಫೋನ್ ಮಾಡಿದರು ಬರಬಾರ್ದು ಅಂತೇಳಿ. ನಾನು ಹೇಳಿದೆ, ಕೆಂಪೇಗೌಡರನ್ನು BJPಯಲ್ಲಿ ಸೀಮಿತನ, ಕೆಂಪೇಗೌಡರನ್ನ ಕಾಂಗ್ರೆಸ್ಗೆ BJPಗೆ ಸೀಮಿತವಾಗಿದ್ದರೆ ಯಾರು ನನ್ನ ಮೇಲೆ ಕಮೆಂಟ್ಸ್ ಮಾಡಿದ್ರ ಅವರು ಅವರ ಹೆಸರಲ್ಲಿಯೇ ಗೆದ್ದಿರೋದಲ್ಲಿ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತೀಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಏನು ಹೇಳ್ತೀರಿ ಸದಾನಂದ ಗೌಡರ ಬಗ್ಗೆ ಪ್ರತೀಕ್? ಹಲೋ, ಏನು ಹೇಳ್ತೀರಿ ಇದ್ರ ಬಗ್ಗೆ? ಸದಾನಂದ ಗೌಡರ ಈ ಹೇಳಿಕೆ ಬಗ್ಗೆ ಏನು ಹೇಳ್ತೀರಿ? ಎಸ್ ಶ್ರೀನಿವಾಸ್, ಈಗಾಗಲೇ ಏನು ಸದಾನಂದ ಗೌಡ ಅಣ್ಣರಾದ ಆಡಿಯೋ ವೈರಲ್ ಆಗಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಅವರು ಈಗ ಸ್ಪಷ್ಟೀಕರಣ ಕೊಡೋದಕ್ಕೂ ಕೂಡ ಮುಂದಾಗಿದ್ರು. ಸ್ಪಷ್ಟೀಕರಣವನ್ನು ಕೂಡ ಕೊಟ್ಟಿದ್ದಾರೆ. ಈ ಆಡಿಯೋ ನನ್ನದಲ್ಲ, ಇದ್ರ ಬಗ್ಗೆ ನಾನು ಹೈಕಮಾಂಡ್ ಅವ್ರ ಜೊತೆ ಕೂಡ ಚರ್ಚೆ ಮಾಡ್ತೀನಿ ಅಂತ ಕೂಡ ಕ್ಲಿಯರ್ ಆಗಿ ಹೇಳಿರ್ತಕ್ಕಂಥದ್ದು. ಜೊತೆಗೆ ನಿನ್ನೆಯಿಂದ ಏನು SR ವಿಶ್ವನಾಥ್ ಅವರು ಒಂದ್ ರೀತಿಯಾಗಿ ಸದಾನಂದ ಗೌಡ ಅವರ ವಿರುದ್ಧ ಮಾತನಾಡಿದ್ರು, ಅದಕ್ಕೆ ಕೌಂಟರ್ ಆಗಿ ಕೊಡೋದಕ್ಕೂ ಇವತ್ತು ಸದಾನಂದ ಗೌಡ ಅವರು ಕೂಡ ಮುಂದಾಗಿ ಅದನ್ನು ಕೂಡ ಹೇಳಿದ್ದಾರೆ. ಮುತ್ತಪ್ಪ ರಾಯ್ ಅವರ ಶಿಷ್ಯನಾಗಿದ್ದಂಥವ್ರು SR ವಿಶ್ವನಾಥ್ ಅವರು ಅಲ್ಲಿ ಇಲ್ಲಿ ದುಡ್ಡು ಹೊಡೆದಂತವ್ರು, ಇಂಥ ವ್ಯಕ್ತಿಗೆ ನಾನು ಉತ್ತರ ಕೊಡುವಂತ ಅಗತ್ಯತೆ ಇಲ್ಲ ಅಂತ ಈಗಾಗಲೇ ಬಿಜೆಪಿಯಲ್ಲಿ ಈ ರೀತಿಯಾಗಿ ಬಿಜೆಪಿಯಲ್ಲಿ ಇರ್ತಕ್ಕಂಥ ನಾಯಕರ ಮೇಲೆ ವಾಗ್ದಾಳಿಗಳನ್ನ ಮಾಡ್ಕೊಳ್ತಕ್ಕಂಥದ್ದು ಇದು ಅತಿ ಹೆಚ್ಚಾಗಿದೆ ಇಂದಿನ ಸಂದರ್ಭದಲ್ಲಿ ಅಂತಾನೆ ಇದನ್ನ ನೋಡಿದ್ರೆ ಕ್ಲಿಯರ್ ಆಗಿ ಹೇಳ್ಬೋದು. ಜೊತೆಗೆ ಈಗಾಗಲೇ ಏನು ಸುಧಾಕರ್ ವರ್ಸಸ್
SR ವಿಶ್ವನಾಥ್ ಫೈಟ್ ಕೂಡ ನಡೀತಿತ್ತು. ಇದರ ನಡುವೆ ಈಗ ಮತ್ತೆ ಸದಾನಂದ ಗೌಡ SR ವಿಶ್ವನಾಥ್ ಕೂಡ ಫೈಟ್ ನಡೆಯುವಂತ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಯಾಕಂದ್ರೆ ಅವರು ಇವರ ವಿರುದ್ಧ ಹೇಳಿಕೆ ಕೊಟ್ಟಂತದ್ದು, ಇವರು ಈಗ ಅವರ ವಿರುದ್ಧ ಹೇಳಿಕೆಯನ್ನ ಕೊಟ್ಟಂತದ್ದು, ಈ ರೀತಿಯಾಗಿ ಯಾರು ಕೂಡ ನಿರೀಕ್ಷೆ ಮಾಡಿರಲ್ಲ ಸದ್ಯದ ಮಟ್ಟಿಗೆ. ಆದ್ರೆ ಈ ರೀತಿಯಾಗೆಲ್ಲ ಕೂಡ ನಡೀತಾ ಇದೆ. ಜೊತೆಗೆ ಇವತ್ತು ಏನು ಅವರದ್ದು ಅನ್ನಲಾದ ಒಂದು ಆಡಿಯೋ ವೈರಲ್ ಆಗಿದೆ, ಅದರಲ್ಲೂ ಕೂಡ ಅಷ್ಟೇ ಈಗಾಗಲೇ ಏನು ವಿಜಯೇಂದ್ರ ಅವರನ್ನ ಕಿತ್ತೆಸಿಬೇಕು ಅನ್ನೋ ಒಂದು ರೀತಿಯಲ್ಲಿ ಕೂಡ ಮಾತನಾಡಿರ್ತಕ್ಕಂಥದ್ದು. ಆ ಆಡಿಯೋ ಅವ್ರದ್ದೇ ಇಲ್ವಾ ಅಂತ ನೀವೇ ತನಿಖೆ ಮಾಡಿ, ಮಾಧ್ಯಮದವರೇ ತನಿಖೆ ಮಾಡಿ ಅಂತ ಮಾಧ್ಯಮದವರು ಮೇಲೂ ಕೂಡ ಒಂದ್ ರೀತಿಯಾಗಿ ಗರಂ ಆಗಿರ್ತಕ್ಕಂಥದ್ದು ಸದಾನಂದ ಗೌಡ ಅವರು. ಆದ್ರೆ ಸದ್ಯದ ಮಟ್ಟಿಗೆ ಇದರ ವಿರುದ್ಧ ಏನಾದ್ರೂ ಹೈಕಮಾಂಡ್ ಯಾವ್ದಾದ್ರು ಕ್ರಮಗಳನ್ನ ಕೈಗೊಳ್ಳುತ್ತಾ, ಇಬ್ಬರನ್ನು ಕೂಡ ಕರೆಸುತ್ತಾ, ಅಂದ್ರೆ SR ವಿಶ್ವನಾಥ್ ಅವರಾಗಿರ್ಬೋದು, ಸದಾನಂದ ಗೌಡ ಅವರಾಗಿರ್ಬೋದು, ಜೊತೆಗೆ ಈಗಾಗಲೇ ಏನು ಈ ಆಡಿಯೋ ವಿಚಾರ ಸಂಬಂಧಪಟ್ಟಂತೆ ಆಗಿದ್ದು, ಅದಕ್ಕೆಲ್ಲ ಕೂಡ ಸ್ಪಷ್ಟೀಕರಣ ಕೇಳುತ್ತಾ ಹೈಕಮಾಂಡ್ ಅಥವಾ ಇದನ್ನ ಹಂಗೆ ಮುಂದುವರ್ಸ್ಕೊಂಡು ಹೋಗುತ್ತಾ ಅನ್ನೋದು ಕೂಡ ಸದ್ಯದ ಮಟ್ಟಿಗೆ ಇರ್ತಕ್ಕಂಥ ಕುತೂಹಲ. ಶ್ರೀನಿವಾಸ್, ಧನ್ಯವಾದಗಳು ವಿವೇಕ್. ಇತ್ತೀಚೆಗಷ್ಟೇ ಉಭಯ ನಾಯಕರ ಜಟಾಪಟಿ ಅನ್ನುವಂಥದ್ದಾಗಿತ್ತು ಕೆಂಪೇಗೌಡರ ಜಯಂತಿಗೆ ಸಂಬಂಧಪಟ್ಟಂತೆ. ಇದೇ ಯಲಹಂಕದ ವಿಶ್ವನಾಥರು ಶಾಸಕರು ಮತ್ತು ಅದೇ ಲೋಕಸಭಾ ಕ್ಷೇತ್ರದ ಸಂಸದರಾದಂತಹ ಸುಧಾಕರ್ ಅವರು. ಆದರೆ ಈಗ ಸದಾನಂದ ಗೌಡರಿಗೂ ಮತ್ತು ವಿಶ್ವನಾಥ್ರವರಿಗೂ ಜಿದ್ದಾಜಿದ್ದಿ ಪ್ರಾರಂಭವಾಗಿದೆ. ಗುಂಡಾಗಿರಿ ಮಾಡ್ತಾ ಇದ್ದಂತಹ ವ್ಯಕ್ತಿ ವಿಶ್ವನಾಥ್ ಮುತ್ತಪ್ಪ ರೈ ಕೆಳಗಡೆ ಚೇಲಾಗಿ ಕೆಲಸ ಮಾಡ್ತಾ ಇದ್ದ ಅನ್ನುವಂತಹ ಮಾತನ್ನು ಸದಾನಂದ ಗೌಡರು ಹೇಳಿದ್ದಾರೆ. ಇಂಥವ್ರ ಬಗ್ಗೆ ನಾನು ಮಾತಾಡಬೇಕಾ, ನಾನು ಯಾಕೆ ಮಾತಾಡಬೇಕು ಅನ್ನುವಂತಹ ವಿಚಾರವನ್ನು ಸದಾನಂದ ಗೌಡರು ಈಗ ಹೇಳ್ತಾ ಇದ್ದಾರೆ. ಹೈಕಮಾಂಡಿಗೆ ಈ ವಿಚಾರವನ್ನು ತಿಳಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಈ ತರಹದ ಆಂತರಿಕ ಕಲಹಗಳು, ಪರಸ್ಪರ ಕಿತ್ತಾಟಗಳು, ಸ್ವಪಕ್ಷದ ನಾಯಕರ ಮೇಲೆ ಒಬ್ರಿಗೊಬ್ಬರು ಈ ಥರ ಟೀಕಾ ಟಿಪ್ಪಣಿಗಳನ್ನು ಮಾಡ್ಕೊಂಡಿರೋದು, ಇದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಿಗೆ ನಾವು ತುತ್ತಾಗ್ತಾ ಇದ್ದೀವಿ ಎನ್ನುವಂತಹ ಒಂದು ಎಕಚಿತ್ ಪರಿಜ್ಞಾನ ಇವರಿಗೆ ಇಲ್ವಾ ಅನ್ನುವಂಥದ್ದು. ಅದು ಅವ್ರ ಪಕ್ಷ ಮಾತಾಡ್ಕೊಳ್ಳಿ, ಬೇಡ ಅನ್ನಲ್ಲ. ಆದರೆ ಈ ಹೈಕಮಾಂಡ್ ಏನು ಮಾಡ್ತಾ ಇದೆ, ರಾಜ್ಯಾಧ್ಯಕ್ಷರು ಏನು ಮಾಡ್ತಾ ಇದ್ದಾರೆ, ಇಂಥ ಲೂಸ್ ಟಾಕ್ಸ್ಗಳಾಗಿ ತಮ್ಮ ಶಕ್ತಿ ಬಲವನ್ನು ಬಿಟ್ಟುಕೊಡ್ತಾ ಇದ್ದಾರಲ್ಲ ಕಾಂಗ್ರೆಸ್ಸಿನ ಮುಂದೆ. ಆದ್ದರಿಂದ ಕಾಂಗ್ರೆಸ್ಸು ಹೆಂಗೆ ಇವರ ಈ ಲೂಪ್ ಹೋಲ್ಗಳನ್ನು ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್, ಕಾದು ನೋಡಬೇಕಾಗಿದೆ.